19 ಕಿಡ್ಸ್‌ಗೆ ಈ ಹಪ್ಪಳದ ಪರಿಚಯ ಇದ್ದೇ ಇರುತ್ತೆ. ಇದು ತುಂಬಾ ಹೆಲ್ತಿಯಾಗಿ ಇರುವಂತಹ ಕಾಳು ಹಪ್ಪಳ. ಈ ಹಪ್ಪಳವನ್ನು ನಮ್ಮ ಅತ್ತೆ ಹಾಗೂ ಅಜ್ಜಿ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ. ಅದನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ಅವರು 3 ಸೇರು ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದಾರೆ. 2 ಸೇರು ಆಗುವಷ್ಟು ಅಲಸಂದೆ ಬೇಳೆ ಹಾಗೂ 2 ಸೇರು ಆಗುವಷ್ಟು ಹುರುಳಿ ಬೇಳೆ. ಇಷ್ಟನ್ನು ಅವರೇ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್. ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಮಿಲ್ ಮಾಡಿಸ್ಕೊಂಡು ಬಂದಾದಮೇಲೆ ಇದೆಲ್ಲ ಸೇರಿ 10 kg ಆಗಿತ್ತು. ಈ 10 kg ಒಂದು ಪೌಡರಿಗೆ ಹಸಿಟ್ಟಿಗೆ ಒಂದು kgಗೆ 1 ಹಿಡಿ ಆಗುವಷ್ಟು ಲೆಕ್ಕದಲ್ಲಿ ಪ್ರತಿಯೊಂದನ್ನು ಹಾಕೊಳ್ತಾ ಇದ್ದಾರೆ. ಹಾಗೆಯೇ 10 ಹಿಡಿ ಆಗುವಷ್ಟು ಉಪ್ಪು, 10 ಹಿಡಿ ಆಗುವಷ್ಟು ತರಿತರೆಯಾಗಿ ರುಬ್ಬಿರುವಂತಹ ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್ ಕಾಣೋ ಹಾಗೆ ರುಬ್ಬಿದ್ದಾರೆ, ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಹಾಗೂ 10 ಹಿಡಿ ಆಗುವಷ್ಟು ತರಿತರೆಯಾಗಿ ರುಬ್ಬಿರುವಂತಹ ಜೀರಿಗೆ ಪುಡಿ ಹಾಗೂ 5 ಹಿಡಿ ಆಗುವಷ್ಟು ಸೋಡಾ ಪುಡಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. 2ರಿಂದ 3 ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಏಕೆಂದರೆ ಪ್ರತಿ ಕಡೆನೂ ಎಲ್ಲವೂ ಸಹ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಬೇಕು. ಸೊ ಅದಕ್ಕೋಸ್ಕರ 2ರಿಂದ 3 ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡ ಆದಮೇಲೆ ಸ್ವಲ್ಪ ಹಸಿಟ್ಟನ್ನ ಸೆಪ್ರೇಟ್ ಮಾಡಿಕೊಂಡು ಅದಕ್ಕೆ ಮಜ್ಜಿಗೆಯ ಸಹಾಯದಿಂದ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದಾರೆ. ಮಜ್ಜಿಗೆಯನ್ನು ಹಾಕೋದ್ರಿಂದ ಅದು ಒಂದು ಹುಳಿಯ ಕನ್ಸಿಸ್ಟೆನ್ಸಿ ಕೂಡ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಅದರಿಂದ ಹಪ್ಪಳಗಳು ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಟೇಸ್ಟಿ ಕೂಡ ಹಾಗೂ ಹೆಲ್ದಿ ಕೂಡ. ನೀವು ನೋಡ್ತಾ ಇರ್ಬೋದು, ಈ ಒಂದು ಹಪ್ಪಳಗಳನ್ನ ವರ್ಷಗಟ್ಟಲೆ ಇಟ್ಟು ತಿನ್ನೋದಕ್ಕೆ ಕಾರಣವೇ ಅದು. ಇದು ಬೇಗ ಕೆಡೋದು ಇಲ್ಲ ಮತ್ತು ತುಂಬಾ ಹೆಲ್ದಿ. ಇದನ್ನು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿ ಬರುತ್ತೆ. ಯಾಕೆಂದರೆ ಇದು ಫುಲ್ಲು ಕಾಳುಗಳಿಂದ ಮಾಡಿರುವಂತಹ ಹಪ್ಪಳ. ಇದು ಯಾವುದೇ ರೀತಿ ಬೇರೆ ಥರ ಐಟಮ್ಸ್ ಮೀನ್ಸ್ ಬೇಡದೇ ಇರೋ ಪದಾರ್ಥ ಅಥವಾ ಹೊರಗಡೆಯಿಂದ ಯಾವುದೋ ಒಂದು ಆರ್ಟಿಫಿಷಿಯಲ್ ಆಗಿ ತಂದು ಮಾಡಿರುವಂತಹದ್ದೇನಲ್ಲ. ಫುಲ್ ಮನೆಯಲ್ಲೇ ನ್ಯಾಚುರಲ್ಲಾಗೆ ಮಾಡ್ತಿರೋದು. ಅವರು ಆಗಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಹಾಗೆ ಮಾಡ್ತಿದ್ದಾರೆ. ಈ ಒಂದು ಹಪ್ಪಳವನ್ನು ಮಾಡೋದು ಒಂದು ಸ್ವಲ್ಪ 2-3 ಮೆಂಬರ್ಸ್ ಬೇಕಾಗುತ್ತೆ. ಇಲ್ಲಿ ನಾವೇನು ಹೊಸ್ಕೊಂಡು ಕೂತ್ಕೊಳ್ತಿಲ್ಲ. ಇದನ್ನು ಮಷಿನ್ ಸಹಾಯದಿಂದನೇ ಬೇಗ ಪ್ರೆಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ 6 ಉಂಡೆಗಳಾಗಿ ಮಾಡ್ಕೊಂಡಿದ್ದೀವಿ. ಈ 6 ಉಂಡೆಗಳ ಆದ ನಂತರದಲ್ಲಿ ಅವನ್ನ ಎಣ್ಣೆಯ ಸಹಾಯದಿಂದ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಸಣ್ಣ ಸಣ್ಣ ಉಂಡೆಗಳನ್ನ ಅವ್ರು ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಕಡೆ ಕವರನ್ನು ತೊಗೊಂಡಿದ್ದೀವಿ. ಈ ಕವರ್ನ 2 ಭಾಗಗಳಾಗಿ ಕಟ್ ಮಾಡ್ಕೊಳ್ತೀವಿ. ಏಕೆಂತಂದರೆ ಈ ಕವರ್ಗಳನ್ನ ನಾವು ಏನು ಪ್ರೆಸ್ಸಿಂಗ್ ಮಷೀನ್ ಇದೆಯಲ್ಲ ಆ ಮಷೀನಿಗೆ ಇದನ್ನು ಕಟ್ಕೊಬೇಕು. ಇದಾದರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಹೊರಗಡೆ ಉಬ್ಬಿಟ್ಟು ತಟ್ಟೆಯಲ್ಲಿ ಇರುವಂತಹ ಪೇಪರ್ ಇರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಕೊಬೋದು. ಇದು ನೋಡ್ತಾ ಇರ್ಬೋದು, ಒಂದು ಕಡೆ ನಾನು ಕಟ್ಕೊಂಡ್ಬಿಡ್ತೀನಿ ಪ್ರೆಸ್ಸಿಂಗ್ ಮೆಷಿನ್ಗೆ, ಇನ್ನೊಂದು ಕಡೆ ಫ್ರೀಯಾಗಿ ಬಿಡ್ತೀನಿ. ಈ ಥರ ಒಂದು ರೆಡಿ ಮಾಡ್ಕೊಂಡು ಆಗಿದೆ. ಈಗ ರೆಡಿ ಮಾಡ್ಕೊಂಡಿರುವಂತಹ ಒಂದು ಹಪ್ಪಳಗಳನ್ನ ಸಣ್ಣ ಸಣ್ಣ ಉಂಡೆಗಳನ್ನ ಸಹ ಪ್ರೆಸ್ ಮಾಡಿ ಫ್ಲೋರ್ ಮೇಲೆ ಹಾಕೊಳ್ತಾ ಇದ್ದೀವಿ. ಈ ಫ್ಲೋರ್ನ ನೀಟಾಗಿ ಗುಡಿಸಿ ನೀಟ್ ಮಾಡಿ ನಂತರದಲ್ಲೇ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಹಪ್ಪಳ ಮೀಡಿಯಮ್ಮಾಗಿ ಬರ್ತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ, ತುಂಬಾ ಬೇಗ ಕೂಡ ಆಗಿಬಿಡುತ್ತೆ. ಇದು ಒಂದು 3 ಜನ ಇದ್ವಿ ಅಷ್ಟೇನೆ, ತುಂಬಾ ಬೇಗ ಆಗೋದು. ನೋಡ್ತಾ ಇರ್ಬೋದು, ಒಂದು ಪೂರ್ತಿಯಾಗಿ ಹಾಕಿದ್ದೀವಿ. ತುಂಬ ಅಂದರೆ ತುಂಬ ಬೇಗನೆ ಆಗೋದು ಪ್ರೆಸ್ಸಿಂಗ್ ಮೆಷಿನ್ ಇದ್ದಿದ್ದರಿಂದ. ಹಪ್ಪಳ ಅಂತೂ ತುಂಬಾ ಟೇಸ್ಟಿಯಾಗಿದೆ. ನೋಡ್ತಾ ಇರ್ಬೋದು, ಈ ಮಾರ್ನಿಂಗ್ ಆದಮೇಲೆ ಹಪ್ಪಳ ಎಲ್ಲ ಮೇಲೆ ಫ್ಲೋರಿಂದ ಮೇಲೆ ಗೆದ್ದಿತ್ತು. ಆ ಹಪ್ಪಳಗಳನ್ನ ತಂದು ಒಂದು ಸೀರೆ ಹಾಕಿ ಅದ್ರ ಮೇಲೆಲ್ಲ ಹರಡಿ ಮತ್ತು ಇನ್ನೊಂದು ಸೀರೆಯನ್ನು ಹಾಕಿ ಮುಚ್ಚಿದ್ವಿ. ಡೈರೆಕ್ಟ್ ಬಿಸಿಲಿಗೂ ಹಾಕಿರಲಿಲ್ಲ, ಬಿಸಿಲು ಜಾಸ್ತಿ ಇತ್ತಿದ್ದರಿಂದ ಒಡೆದೋಗ್ಬಿಡುತ್ತೆ ಮತ್ತು ಧೂಳು ಕೂಡ ಬರಬಾರ್ದು ಅಂತೇಳಿ ಇನ್ನೊಂದು ಮೇಲ್ಗಡೆ ಒಂದು ಸೀರೆಯನ್ನು ಹಾಕಿರ್ತೀವಿ. ನೋಡ್ತಾ ಇರ್ಬೋದು, 2 ಡೇಸ್ ಚೆನ್ನಾಗಿ ಇದನ್ನು ಒಣಗಿಸ್ಕೊಂಡ್ವಿ. ಒಣಗಿಸ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಒಣಗಿರೋದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು, ಯಾವುದೇ ರೀತಿ ಕಾಂಪ್ರಮೈಸ್ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಹಪ್ಪಳಗಳು ಆಗಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ವೋ ಹಾಗೆ ಮಾಡಿದ್ದಾರೆ. ಅಂದರೆ ಅವ್ರುಗಳೇ ಮಾಡಿರೋದ್ರಿಂದ ಅಷ್ಟು ಟೇಸ್ಟ್ ಕೂಡ ಇದೆ. ಆ್ಯಂಡ್ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಹೊಂದಿಕೆ ಆಗೋ ಹಾಗೆ ತುಂಬಾ ಚೆನ್ನಾಗಿದೆ. ಹೆಲ್ದಿಯಾದ ಫುಡ್ ಇದು. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ 19 ಕಿಡ್ಸ್. ಆಗಿನ ಕಾಲದಲ್ಲಿ ಒಲೆಯಲ್ಲಿ ಸುಟ್ಕೊಂಡು ತಿಂತಿದ್ವಿ. ಸೊ ಇವಾಗ ಒಲೆ ಇಲ್ದಿರೋದ್ರಿಂದ ಆಯಿಲಲ್ಲೇ ಕರ್ಕೊಂಡು ತಿನ್ನಬೇಕಾಗಿದೆ. ತುಂಬ ಟೇಸ್ಟಿಯಾದ ಒಂದು ರೆಸಿಪಿ. ಆ್ಯಂಡ್ ಇದು 1 ವರ್ಷ ಅಲ್ಲ 2 ವರ್ಷಗಳ ಕಾಲ ಇಟ್ಕೊಬೋದು. ತುಂಬ ಲಾಂಗ್ ಟೈಮ್ ಡ್ಯೂರೇಷನ್ಸ್ ಇದೆ. 2ರಿಂದ 3 ಸಲ ಒಣಗಿಸ್ಕೊಂಡ್ಬಿಟ್ರೆ ಸಾಕು. ಇದು ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದಿಲ್ಲ. ತುಂಬ
ಕ್ವಿಕ್ಕಾಗಿ ಆಗಿಬಿಡುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು, ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇದೇ ಥರ ವೀಡಿಯೋಸ್ಗಳು ಬೇಕು ಅಂತ ಅಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಸಣ್ಣ ಸಪೋರ್ಟಿಂದ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ಸ್ ಸಿಗುತ್ತೆ. ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ. ನಾವು ಬೆಳೆದು ನಮ್ಮವರನ್ನು ಬೆಳೆಸೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ತುಂಬ ಪರ್ಫೆಕ್ಟ್ ಆದ ಒಂದು ಹಪ್ಪಳ ರೆಡಿ ಆಗಿದೆ. ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ